ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಪ್ರಿಂಟ್ ಮೀಡಿಯಾ, ಅದೇ ರೀತಿ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಆತ್ಮೀಯರೇ, ನಾವು ಕಳೆದ ತಿಂಗಳು ಕೂಡ ಈ ವಿಚಾರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆವು. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ, ಕಳೆದ ಏಪ್ರಿಲ್ ತಿಂಗಳ 27ರಂದು ವಯನಾಡಿನ ಅಶ್ರಫ್ ಎಂಬ ಒಂದು ಸ್ವಲ್ಪ ಮಾನಸಿಕ ಅಸ್ವಸ್ಥರಾದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಕುಡುಪು ಸಮೀಪ ಅಮಾನುಷವಾಗಿ ಗುಂಪು ಹತ್ಯೆಗೊಳಗಾಗ್ತಾರೆ. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿಯಾದಂತಹ ವಿಚಾರ. ನಮ್ಮ ವಿದ್ಯಾವಂತರ ಜಿಲ್ಲೆಯಲ್ಲಿ ಉತ್ತರ ಭಾರತದ ಶೈಲಿಯಲ್ಲಿ ಒಬ್ಬ ಅಮಾಯಕನನ್ನ ಗುಂಪು ಹತ್ಯೆ ಮಾಡಿ ಕೊಂದಂತಹ ಘಟನೆ. ಆ ಬಳಿಕ ಮುಂದಿನ ತಿಂಗಳು ಮೇ 2ನೇ ತಾರೀಕಿನಂದು ಬಜಿಪೆಯಲ್ಲಿ ರೌಡಿ ಶೀಟರ್ ಸಂಘ ಪರಿವಾರಕ್ಕೆ ಸೇರಿದಂತಹ ಒಬ್ಬ ಕಾರ್ಯಕರ್ತ, 2 ಕೊಲೆಯ ಪ್ರಮುಖ ಆರೋಪಿ, ಈತನನ್ನು ಹಳೆಯ ದೋಷದ ಮೇಲೆ ಹತ್ಯೆ ಮಾಡುತ್ತಾರೆ. ಆ ಘಟನೆ ಬಳಿಕ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ದ್ವೇಷ ಭಾಷಣಗಾರರು ಸಾಮಾಜಿಕ ಜಾಲತಾಣಗಳಲ್ಲಿ, ಅದೇ ರೀತಿ ಬಹಿರಂಗವಾಗಿ ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಅಘೋಷಿತವಾದಂತಹ ಕರ್ಫ್ಯೂ ಆಗುವಂತ ರೀತಿಯಲ್ಲಿ ಇಲ್ಲಿನ ವಾತಾವರಣ ಆಗ್ತದೆ. ಬಹಿರಂಗವಾಗಿ ತಲವಾರುಗಳನ್ನು ಪ್ರದರ್ಶಿಸ್ತಾರೆ, ಬಹಿರಂಗವಾಗಿ ಇದಕ್ಕೆ ಪ್ರತೀಕಾರ ಮಾಡ್ತೇವೆ. ಒಬ್ಬ ರೌಡಿ ಶೀಟರ್ ಹಳೆಯ ದೇಶದ ಮೇಲೆ ಆದಂತಹ ಕೊಲೆಗೆ ಕೋಮು ಬಣ್ಣವನ್ನು ಕಟ್ಟಿಕೊಂಡು ಇಡೀ ಜಿಲ್ಲಾದ್ಯಂತ ಒಂದು ರೀತಿಯಾದಂತಹ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾರೆ. ಇಲ್ಲಿ ತುಂಬಾ ಚರ್ಚೆಗಳಾಗ್ತದೆ. ಆ ಸಂದರ್ಭದಲ್ಲಿ ತುಂಬಾ ಚರ್ಚೆಗಳು, ಬೇರೆ ಬೇರೆ ಬೆಳವಣಿಗೆಗಳಾಗ್ತದೆ. ಗೃಹ ಸಚಿವರು ಈ ಜಿಲ್ಲೆಗೆ ಬರ್ತಾರೆ. ಆ ಗೃಹ ಸಚಿವರನ್ನು ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸ್ಥಳೀಯ ನಾಯಕರು ತರಾಟೆಗೆ ತೆಗೆದುಕೊಳ್ತಾರೆ. ಇಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು, ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅವರು ರಾಜೀನಾಮೆಯನ್ನು ನೀಡುತ್ತಾರೆ. ಇದು ಈ ರಾಜ್ಯದಲ್ಲಿ ಆಡಳಿತ ನಡೆಸುವಂತಹ ಈ ಸರ್ಕಾರಕ್ಕೂ ಒಂದಷ್ಟು ಅದರ ಬಿಸಿ ಮುಟ್ಟುತ್ತದೆ. ಕೂಡಲೇ ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿ ಇಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದಕ್ಕಿಂತ ನಂತರ ಏನು ಈ ಸುಭಾಷ್ ಶೆಟ್ಟಿಯ ಹತ್ಯೆ ಆಗ್ತದೆ. ಈ ಸುಭಾಷ್ ಶೆಟ್ಟಿ ಹತ್ಯೆ ಆದ ನಂತರ ಇಲ್ಲಿ ಈ ಕೊಲೆಗಳನ್ನು ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೊಂಡು ಈ ಸಂಘ ಪರಿವಾರದವರು ಇಲ್ಲಿ ಪ್ರಚೋದನೆ ಮಾಡಿಕೊಂಡು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಅವರ ಏನು ಅಜೆಂಡಾಗಳನ್ನು ಅವರು ಜಾರಿ ಮಾಡ್ತಾರೆ. ಅದರಲ್ಲಿ ಬಜ್ಪೆಯಲ್ಲಿ ಒಂದು ಪ್ರತಿಭಟನೆ ಆಗ್ತದೆ. ಅದಕ್ಕೆ ಪರ್ಮಿಷನ್ ಇರುವುದಿಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿ ಕೊಡುವುದಿಲ್ಲ. ವಿತೌಟ್ ಪರ್ಮಿಷನ್ ಅಲ್ಲಿ ಅವರು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲಿನ ಕಿಡಿಗೇಡಿಗಳಿಗೆ ಪ್ರೋತ್ಸಾಹ ಮಾಡಿಕೊಂಡು ನಾವು ಇದಕ್ಕೆ ಪ್ರತೀಕಾರವನ್ನು ಮಾಡ್ತೇವೆ ಅಂತ ಹೇಳುವಂತ ರೀತಿಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತಹ ಏನು ದೋಷ ಭಾಷಣಗಾರ ಅಲ್ಲಿ ಭಾಷಣ ಮಾಡ್ತಾರೆ. ಇದರಿಂದ ಎಲ್ಲ ಪ್ರೇರಿತವಾದಂತಹ ಸಂಘ ಪರಿವಾರದ ಗೂಂಡಾಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಬ್ದುಲ್ ರಹಿಮಾನ್ ಅಂತ ಹೇಳುವಂತಹ ಒಬ್ಬ ಅಮಾಯಕ, ಯಾವ ಸಂಘಟನೆಗಳಲ್ಲಿ ಯಾವ ಪಕ್ಷದಲ್ಲಿ ಗುರುತಿಸಿಕೊಳ್ಳದಂತಹ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಬಹಳ ಅಮಾನವೀಯವಾದಂತಹ ರೀತಿಯಲ್ಲಿ ಮನೆಗೆ ಕರೆಸಿಕೊಂಡು ತನ್ನ ಗೆಳೆಯರಿಂದಲೇ, ಯಾವತ್ತೂ ಕೂಡ ನೋಡಿಕೊಂಡಿರುವಂತಹ ವ್ಯಕ್ತಿಗಳಿಂದಲೇ, ಅದು ಕೂಡ 10-15 ಮಂದಿಯ ತಂಡ ಸೇರಿಕೊಂಡು ಅವನನ್ನು
ಕೊಚ್ಚಿ ಕೊಲೆ ಮಾಡ್ತಾರೆ ಅಬ್ದುಲ್ ರಹಮಾನ್. ಈ ಬಳಿಕ ತುಂಬಾ ವಾತಾವರಣ ಬಿಗಿಯಾದ ನಂತರ ಇಲ್ಲಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂತ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ನಿಷ್ಕ್ರಿಯತೆ ಈ ಬಗ್ಗೆ ಸಾರ್ವಜನಿಕವಾಗಿ ಆವಾಗ ಚರ್ಚೆ ಆಗ್ತಾ ಇತ್ತು. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾದಂತಹ ಕ್ರಮ ಕೈಗೊಳ್ತಾ ಇದ್ರೆ ನಾವು ಇಂತಹ ಏನು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವರನ್ನು ನಾವು ಹತ್ಯೆ ಮಾಡ್ತೇವೆ, ಅದು ಬರ್ಬರವಾಗಿ ಹತ್ಯೆ ಮಾಡ್ತೇವೆ, ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಿಗದ ರೀತಿಯಲ್ಲಿ ಅವರನ್ನು ಛಿದ್ರ ಮಾಡಿ ಹತ್ಯೆ ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೊಂಡು ಇರುವಾಗಲೂ ಕೂಡ ಅವರ ಮೇಲೆ ಕಠಿಣವಾದಂತಹ ಒಂದು ಹೆದರಿಕೆ ಹುಟ್ಟಿಸುವಂತಹ, ಆರೋಪಿಗಳಿಗೆ ಭಯ ಹುಟ್ಟಿಸುವಂತಹ ಒಂದು ಕೆಲಸ ಪೊಲೀಸ್ ಇಲಾಖೆಯಿಂದ ಅವತ್ತಾಗಿರಲಿಲ್ಲ. ಈ ಎಲ್ಲ ಉದ್ದೇಶದಿಂದ ಏನಾಗಿತ್ತು, ಪೊಲೀಸ್ ಇಲಾಖೆಯ ಮೇಲೆ, ಸರ್ಕಾರದ ಮೇಲೆ ಜನರು ಭ್ರಮನಿರಸನಗೊಂಡು ಇಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಕೂಡ ಭ್ರಮನಿರಸನಗೊಂಡು ರಾಜೀನಾಮೆಗಳನ್ನು ಸಲ್ಲಿಸಿದ್ದಾರೆ. ಇದರಿಂದ ಬಿಸಿ ಮುಟ್ಟಿದಂತಹ ಆ ಸರ್ಕಾರ ಕೂಡಲೇ ಏನಾಗ್ತದೆ, ಇಲ್ಲಿ ಇಬ್ಬರು ಅಧಿಕಾರಿಗಳನ್ನು, ಮಂಗಳೂರು ಕಮಿಷನರ್ ಆಫ್ ಪೊಲೀಸ್ ಮತ್ತೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಬ್ಬರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ವರ್ಗಾವಣೆ ಮಾಡಿ ಆ ಜಾಗಕ್ಕೆ ಬಹಳ ಕಟ್ಟುನಿಟ್ಟಿನ ಖಡಕ್ ಅಧಿಕಾರಿಗಳು ಅಂತ ಹೇಳಿ ಏನು ಹೆಸರು ಪಡೆದಂತಹ ಕಮಿಷನರ್ ಸಾಹೇಬರು ಮತ್ತು SP ಸಾಹೇಬರು ಆಗಿ ಹೊಸತು ಡಾಕ್ಟರ್ ಅರುಣ್ ಕುಮಾರ್ ಅವರು ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರು ಇಲ್ಲಿ ಏನು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಆ ನಂತರದ ಬೆಳವಣಿಗೆಯಲ್ಲಿ ಬಹಳ ಏನು ಸಿಸ್ಟಮ್ಯಾಟಿಕಲ್ ಆಗಿ ಇಬ್ಬರು ಅಧಿಕಾರಿಗಳು ಕೂಡ ಆರೋಪಿಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ದ್ವೇಷ ಭಾಷಣ ಮಾಡುವವರ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಹಿಂದಿನ ಆರೋಪಿಗಳನ್ನು ಗುರುತಿಸಿಕೊಂಡು ಪೆರೇಡ್ ಮಾಡುವ ಮೂಲಕ ಆರೋಪಿಗಳಿಗೆ ಕಾನೂನಿನ ಭಯ ಹುಟ್ಟಿಸುವಂತ ಕೆಲಸ, ಅದೇ ರೀತಿ ಕೆಲವು ನೋಟಿಸ್ಗಳನ್ನು ನೀಡುವಂಥದ್ದು, ಸಾಮಾಜಿಕ ಜಾಲತಾಣಗಳ ಮೇಲೆ ಏನು ದ್ವೇಷ ಮಾಡುವಂಥದ್ದು, ಅದೇ ರೀತಿ ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಂಡು ಬಂದರು. ಅದರಲ್ಲಿ ನಮ್ದು ಯಾವುದೇ ಆಕ್ಷೇಪ ಇಲ್ಲ. ನಾವು ಕೂಡ ಅವಾಗ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದೇವೆ. ಆದ್ರೆ ಎಲ್ಲಿ ಬಿಜೆಪಿಯ ಒಂದು ತಂಡ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂತಹ DV ಸದಾನಂದ ಗೌಡರು, ಅದೇ ರೀತಿ ಬೇರೆ ಬೇರೆ ಬಿಜೆಪಿ ಪಕ್ಷದ ನಾಯಕರು ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಕಮಿಷನರ್ ಅವರ ಕಚೇರಿಗೆ ಮತ್ತು SP ಅವರ ಕಚೇರಿಗೆ ಭೇಟಿ ನೀಡಿ ಒಂದು ತರ ಈ ಅಧಿಕಾರಿಗಳಿಗೆ ಒತ್ತಡ ಹೇರುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಯಾರು ಈ ಕೋಮು ಪ್ರಚೋದನೆ ಭಾಷಣ ಮಾಡುವವರು, ಯಾರು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವವರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿಗೆ ತಳ್ಳಲಿಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ಅದು ಸಂಘ ಪರಿವಾರ ಮತ್ತು ಸಂಘ ಪರಿವಾರ ಹುಟ್ಟು ಹಾಕಿದಂತಹ ಆ ಕಿಟಿಗೇಡಿಗಳು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಅವರು ಓಪನ್ ಆಗಿ ಕಾನೂನಿಗೆ ಚಾಲೆಂಜ್ ಹಾಕಿಕೊಂಡು ಕೆಲಸ ಮಾಡುವಂಥವ್ರು. ಇಂತಹ ವ್ಯಕ್ತಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಾಗ ಈ ಜವಾಬ್ದಾರಿ ಇರುವಂತಹ ಬಿಜೆಪಿ ಪಕ್ಷದ ಮುಖಂಡರು ಇಲ್ಲಿ ಬಂದು ಅವರ ಮೇಲೆ ಪೊಲೀಸರ ಮೇಲೆ ಒತ್ತಡ ಹಾಕಿ ಅವರು ಆಮೇಲೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ, ನಾವು ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ, ನಾವು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಯಾಕೆಂದ್ರೆ ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬಾ ಸಮಯ ಇರುವುದಿಲ್ಲ, 2 ವರ್ಷ ಕಳೆದ ನಂತರ ನಾವು ಇಲ್ಲಿ ಅಧಿಕಾರಕ್ಕೆ ಬರ್ತೇವೆ, ಆಗ ನಿಮ್ಮನ್ನು ನೋಡಿಕೊಳ್ತೇವೆ ಅಂತ ಹೇಳುವಂತ ರೀತಿಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಇವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಮಾತು ಮರುದಿವಸ ಅವರು. ಆ ನಂತರ ಏನಾಗಿದೆ ಅಂತ ಹೇಳಿದ್ರೆ ಅವತ್ತಿನಿಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಥರ ಈ ಪೊಲೀಸ್ ಇಲಾಖೆ ಏನು ಕಾರ್ಯಾಚರಣೆಯನ್ನು ಬಹಳ ಬಿರುಸಿನಿಂದ ವೇಗದಿಂದ ಕೈಗೊಳ್ತಾ ಇದ್ದ, ಏನೋ ಇಲ್ಲಿನ ಆರೋಪಿಗಳಿಗೆ, ಇಲ್ಲಿನ ಸಮಾಜ ವಿರೋಧಿ ಶಕ್ತಿಗಳಿಗೆ ಒಂದು ಭಯ ಸೃಷ್ಟಿಸುವಂತ ಕೆಲಸವನ್ನು ಇವರು ಮಾಡಿಕೊಂಡು ಬರ್ತಾ ಇದ್ರ, ಅದಕ್ಕೆ ಒಂದು ಕಡಿವಾಣ ಬಿತ್ತು. ಅದು ಬಹಳ ಸ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಯಾವುದಕ್ಕೆ ನೋಟಿಸ್ ಕೊಡಬೇಕು, ಯಾವುದಕ್ಕೆ ನೋಟಿಸ್ ಕೊಡಬಾರದು ಅಂತ ಗೊತ್ತಿಲ್ವಂತ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ವಿಚಾರಗಳಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಇಲ್ಲಿ 15 ಮಂದಿ ಏನು ಅಬ್ದುಲ್ ರಹಿಮಾನ್ ಅನ್ನು ಹತ್ಯೆ ಮಾಡಿದರಲ್ಲಿ 15 ಮಂದಿಯ ಮೇಲೆ ಇದ್ದಾರೆ ಅಂತ ಅಬ್ದುಲ್ ರಹಿಮಾನ್ ಒಟ್ಟಿಗೆ ಇದ್ದಂತಹ ಮತ್ತೊಬ್ಬ ಗಾಯಾಳು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅದರಲ್ಲಿ ಯಾರು ಸಂಚುಕೋರರು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯದ ಕಾಗುಣಿತ ಗೊತ್ತಿರುವವರಿಗೆ ಎಲ್ಲ ಗೊತ್ತಿರುವಂತ ವಿಚಾರ. ಈ ಕೊಲೆಯಲ್ಲಿ
ಯಾರು ಇದರಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ. ಭರತ್ ಕುಂಟೇಲ್ ಅಂತ ಹೇಳುವಂತಹ ಸಂಘ ಪರಿವಾರದ ಮುಖಂಡರು, ಅದೇ ರೀತಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಮತ್ತೊಬ್ಬರು ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವಾಗಿರ್ತದೆ ಇಲ್ಲಿ ಈ ಕೊಲೆ ಆಗುವಂಥದ್ದು. ಪ್ರಥಮ ಆರೋಪಿಯಾಗಿ ಈ ಕೊಲೆಗೆ ಪ್ರಚೋದನೆ ನೀಡಿದಂತಹ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಬೇಕಿತ್ತು. ಆದ್ರೆ ಇವತ್ತು ತಿಂಗಳು 1 ಕಳೆದಿದೆ. ಇಷ್ಟರವರೆಗೆ 7 ಮಂದಿಯನ್ನು ಕಳೆದ 2 ದಿವಸಗಳ ಹಿಂದೆ ಬಂಧನ ಮಾಡಿದ್ರು. ಈಗ ಅದು ನಿನ್ನೆ ಮೊನ್ನೆ ಸೇರಿ 9 ಮಂದಿಗೆ 9 ಮಂದಿಯ ಬಂಧನವನ್ನು ತೋರಿಸ್ತಾ ಇದ್ದಾರೆ. ಆದ್ರೆ ಇದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಸಂಚುಕೋರರು ಯಾರು? ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆದ್ರೆ ಕೇವಲ ಈ ಪಾತ್ರಧಾರಿಗಳನ್ನು ಮಾತ್ರ ಅಲ್ಲ ಬಂಧನ ಮಾಡಬೇಕಾದ್ದು. ಯಾರಿದರ ಹಿಂದೆ ಸಂಚುಕೋರರಿದ್ದಾರೆ ಅವರನ್ನು ಬಂಧನ ಮಾಡಲಿಕ್ಕೆ ಇಷ್ಟುವರೆಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗ್ತಾ ಇಲ್ಲ. ಇಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಆಗ್ತದೆ. ಸುಭಾಷ್ ಶೆಟ್ಟಿ ಹತ್ಯೆ ಆಗುವಾಗ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಬಿಜೆಪಿ ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟು, ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅದನ್ನು NIA ತನಿಖೆಗೆ ಒಳಪಡಿಸಿದೆ. ಆದ್ರೆ NIA ತನಿಖೆಗೆ ಒಳಪಡಿಸಬೇಕು ಅಂತ ಆದ್ರೆ UAPA ಕಾಯ್ದೆ ಹಾಕಬೇಕು ಅಂತ ಆದ್ರೆ ಅದೊಂದು ಸಂಘಟಿತ ಅಪರಾಧ ಮತ್ತು ಧರ್ಮದ ಆಧಾರದ ಮೇಲೆ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಅದಾದಂತದ್ದು ಒಂದು ರೌಡಿ ಹಿನ್ನೆಲೆಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ಆಗಿರ್ತದೆ. ಅದು ಕೊಲೆ ಆದದ್ದು ಇಲ್ಲಿನ ಕಮಿಷನರ್ ಅವರೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಇಲ್ಲಿ ಧರ್ಮದ ಆಧಾರದಲ್ಲಿ ಸಂಘಟಿತವಾಗಿ ಅಪರಾಧ ಆದಂತದ್ದು, ಕ್ರೈಮ್ ಆದಂತದ್ದು ಅಬ್ದುಲ್ ರಹಿಮಾನ್ನದ್ದಾಗಿರ್ತದೆ. ಆದ್ರೆ ಅದು ಇವತ್ತಿಗೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ತನಿಖೆ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾತನಾಡಿದವರ ಮೇಲೆ ನೋಟಿಸ್ಗಳನ್ನು ಬಿಡ್ತಾ ಇದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ. ಒಂದು ರೀತಿಯಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದು ಖಂಡನೀಯ. ದಕ್ಷಿಣ ಕನ್ನಡದಂತಹ ಒಂದು ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂತಹ ಅಪರಾಧಿಗಳನ್ನು ಹೆಡಮರಿ ಕಟ್ಟಲಿಕ್ಕೆ ಯಾವ ಕಾನೂನನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾ ಅದನ್ನು ಯಾವಾಗ ಬಿಜೆಪಿ ಮುಖಂಡರು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಈ ಎಚ್ಚರಿಕೆಯನ್ನು ಕೊಟ್ಟು ಹೋದ್ರ ಅವತ್ತಿನಿಂದ ಅದರದ್ದು ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಸ್ಟಾಪ್ ಆಗಿ ಇವತ್ತು ಕೇವಲ ಸೋಷಿಯಲ್ ಮೀಡಿಯಾಗಳಿಗೆ ಮತ್ತೆ ಎಲ್ಲಿಯಾದ್ರೂ ಭಾಷಣ ಮಾಡುವುದಕ್ಕೆ ಸೀಮಿತವಾಗಿ ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ. ಏನಾದ್ರೂ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರತಿಭಟನೆಗೆ ಇಲ್ಲದಂತಹ ಏನು ನಿಬಂಧನೆಗಳನ್ನು ಇವತ್ತು ವಿಧಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು. ಆದ್ರೆ ಆ ಪ್ರತಿಭಟನೆಗೆ ಇವತ್ತು ನಿಬಂಧನೆಗಳನ್ನು ಬೇರೆ ವಿಧಿಸ್ತಾ ಇದ್ದಾರೆ. ಕೇಳುವಾಗ ಹೇಳುವುದು ನಮ್ಮ ಸಾಹೇಬರು ಹೊಸದಾಗಿ ಬಂದಿದ್ದಾರೆ, ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ, ಆದ ಕಾರಣ ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ರತಿಭಟನೆಗೆ ಅವಕಾಶ ಕೇಳಿದರೆ ಅವರ ವಿಡಿಯೋ ಮಾಡಿಸುವಂತದ್ದು, ಅವರಿಂದ ಸ್ಟೇಟ್ಮೆಂಟ್ ಬರೆಸುವಂತದ್ದು, ಅವರಿಗೆ ನೋಟಿಸ್ ಕೊಡುವಂತದ್ದು, ಯಾರೆಲ್ಲ ಭಾಷಣ ಮಾಡ್ತಾರೆ ಅಂತ ಹೇಳುವಂತ ಲಿಸ್ಟ್ ಕೊಡುವಂತದ್ದು, ಈ ರೀತಿಯಾದಂತಹ ಹೊಸ ಕಾನೂನುಗಳನ್ನು ಇಲ್ಲಿಗೆ ತರುವ ಮೂಲಕ ಏನು ಈ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದಾರ ಇವರನ್ನು ಅರೆಸ್ಟ್ ಮಾಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇದನ್ನು ಖಂಡನೆ ಮಾಡಿಕೊಂಡಾಗಿರ್ತದೆ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಆಯೋಜಿಸಿದ್ದು. ಈಗ ಈ ಎಲ್ಲ ಪ್ರಕ್ರಿಯೆಗಳು ಏನೆಲ್ಲ ಅನುಸಾರದವ್ರು ಪ್ರೆಸೆಂಟ್ ಮಾಡಿದ್ರು 2-3 ತಿಂಗಳಾಗ್ತಾ ಬಂತು. ಇಲ್ಲಿ 2 ಕೊಲೆಗಳ ಆರೋಪಿ ರೌಡಿ ಶೀಟರನ್ನು ಕೊಲೆ ಮಾಡಿದ್ದಕ್ಕೆ ಇಲ್ಲಿ NIA ತನಿಖೆ ಆಗಬೇಕು ಮಾಡಿಕೊಂಡು NIA ತನಿಖೆಗೆ ಒಳಪಡಿಸಲಾಯಿತು. ಇಲ್ಲಿ ಅಮಾಯಕರಾದಂತಹ ವಯನಾಡಿನ ಅಶ್ರಫ್ನ ಗುಂಪು ಹತ್ಯೆ, ಅನಂತರದ ಬೆಳವಣಿಗೆಯಲ್ಲಾದಂತಹ ಅಬ್ದುಲ್ ರಹಮಾನ್ ಹತ್ಯೆ, ಈ 2 ಅಮಾಯಕರ ಹತ್ಯೆ. ಈ 2 ಅಮಾಯಕರ ಹತ್ಯೆಗೆ ಇಲ್ಲಿನ ಸ್ಥಳೀಯರ ಪೊಲೀಸರ ತನಿಖೆಗೆ ಮಾತ್ರ ಸೀಮಿತ ಆಗಿದೆ ಹೇಳುವಂಥದ್ದೊಂದು. ನಮ್ಮ ಬೇಡಿಕೆ ಏನಂದ್ರೆ ಇಲ್ಲಿನ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ, SIT ಇದೆ. ಈ 2 ತನಿಖೆಯನ್ನು 2 ಕೊಲೆಗಳನ್ನು ಆ SITಗೆ ಒಪ್ಪಿಸಬೇಕು ಅಂತ ನಮ್ಮ ಬೇಡಿಕೆ ಒಂದು. ಎರಡನೇದಾಗಿರುವಂಥದ್ದು ಈ 2 ಕೊಲೆಗಳಿಗೆ ಅವರ ಕುಟುಂಬಕ್ಕೆ 50 ಲಕ್ಷದಷ್ಟು ಪರಿಹಾರ ನೀಡಬೇಕು ಅಂತ. ಮೂರನೇದಾಗಿರುವಂತಹ ನಮ್ಮ ಬೇಡಿಕೆ ಅಂದರೆ ಇಲ್ಲಿ ಜಿಲ್ಲೆಯಲ್ಲಿ ಏನು ಅಶಾಂತಿ ಸೃಷ್ಟಿಸಿದ್ದಾರೆ ಅದನ್ನು ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ನಿಷ್ಪಕ್ಷಪಾತ ತನಿಖೆಗೆ ನಮ್ದು ಯಾವಾಗಲೂ ಕೂಡ ಸಹಕಾರ ಇದೆ. ಪೊಲೀಸ್ ಇಲಾಖೆಯ ತಾರತಮ್ಯ, ರಾಜ್ಯ ಸರ್ಕಾರದ ತಾರತಮ್ಯ ಇಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಕೂಡ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಬಿಜೆಪಿಯವರ ಒತ್ತಡಕ್ಕೆ ಮಣಿದು
NIA ತನಿಖೆಗೆ ಇಲ್ಲಿ ಸಂಪೂರ್ಣ ಸಹಕಾರ ಕೊಡುವಂಥ ಒಂದು ವಾತಾವರಣ. ಯಾಕಾಗಿ ರಾಜ್ಯ ಸರ್ಕಾರಕ್ಕೆ ಕೆಪಾಸಿಟಿ ಇಲ್ವಾ, ತಾಕತ್ತಿಲ್ವಾ ಅಂತ ನಾವು ಕೇಳುವಂಥದ್ದು. ಯಾಕಾಗಿ ಇವರ SITಗೆ ತನಿಖೆಗೆ ಒಳಪಡಿಸಬಾರ್ದು? ಅಮಾಯಕರ ಬಂಧನ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತೇ, ಅಮಾಯಕರ ಬಂಧನ ಅಂತ, ಅಮಾಯಕರ ಕೊಲೆ ಅಂತ ಗೊತ್ತಿದೆ. ಈ ಅಮಾಯಕರ ಕೊಲೆಯನ್ನು ತನಿಖೆಗೆ ಒಳಪಡಿಸಬೇಕು ನಮ್ಮ ಬೇಡಿಕೆ. ಈಗ ಒಂದು ಸುಭಾಷ್ ಶೆಟ್ಟಿ ಕೇಸ್ ಇದನ್ನು ವೈಯಕ್ತಿಕ ದ್ವೇಷದಿಂದ ಆಗಿದೆ ಅಂತ ಹೇಳಿದೆ. ಅದರಲ್ಲಿ ಅಬ್ದುಲ್ ರೆಹಮಾನ್ ಕೇಸ್ ಯಾಕೆ ಟಾರ್ಗೆಟ್ ಆಗಬೇಕು? ಅದು ಸಹ ವೈಯಕ್ತಿಕ ದ್ವೇಷ ಆಗಿರ್ಬೋದಲ್ವಾ? ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದರೆ, ನಾವು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸುವವರನ್ನು, ಭಾಷಣದ ಮೂಲಕ ಪ್ರಶ್ನಿಸುವವರನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ನೋಟಿಸ್ ಕೊಟ್ಟು ಸ್ಟೇಷನಲ್ಲಿ ಕೂರಿಸುವಂಥದ್ದು, ಅವರಲ್ಲಿ ಮರು ಹೇಳಿಕೆ ಪಡೆಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಿನ್ನೆ ಕೂಡ ನಾವು ಪುತ್ತೂರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಅಲ್ಲಿಯ ಒಂದು ಹಿಂದೂ ಮಹಿಳೆಯ ಒಂದು ಹೆಣ್ಣು ಮಗುವಿಗೆ ಅನ್ಯಾಯವಾದಂಥದ್ದು, ಅವರಿಗೆ ನ್ಯಾಯಪಡಿಸಿಕೊಡ್ಬೇಕಂತ ಹೇಳುವಂಥ ರೀತಿಯಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಆ ಒಂದು ಪ್ರತಿಭಟನೆಯು ಕೂಡ ಒಂದು ಪರ್ಮಿಷನಿಗೆ ಅಲ್ಲಿ ತಹಶೀಲ್ದಾರಿದು ಪರ್ಮಿಷನ್ ಬೇಕು, AC ಬೇಕು, DC ಬೇಕು, ಮತ್ತೊಂದು ಬೇಕಂತ ಹೇಳಿ ಇಷ್ಟೆಲ್ಲ ಮಾಡಿ ಪರ್ಮಿಷನ್ ಕೂಡ ಇವತ್ತು ಬೆಳಿಗ್ಗೆ ಕೂಡ ಪ್ರತಿಭಟಿಸಿದ ವಿರುದ್ಧವಾಗಿ ಪೊಲೀಸ್ನವರು ಅಲ್ಲಿ ನಡೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಮಾಹಿತಿ. ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಸುಭಾಷ್ ಶೆಟ್ಟಿ ರೌಡಿ ಶೀಟರ್ ಏನು ಸುಭಾಷ್ ಶೆಟ್ಟಿ ಇದ್ದಾನೆ, ಇವನ ಮಾಡಿದ ನಂತರ ಇಲ್ಲಿಯ ಉನ್ನತ ಅಧಿಕಾರಿಗಳು ಪತ್ರಿಕಾ ಮೂಲಕ ಕಾಸ್ ಆಫ್ ಡೆತ್ ಯಾವ ರೀಸನ್ಗೋಸ್ಕರ ಅವನನ್ನು ಮರ್ಡರ್ ಆಗಿದೆ ಅಂತ ಹೇಳುವಂಥದ್ದು ಜಗಜ್ಜಾಹಿರು ಮಾಡಿದ್ದಾರೆ. ಈ ರೈಮಾನ್ ಮಾಡಿದ ನಂತರ, ಅಶ್ರಫ್ ಮಾಡಿದ ನಂತರ ಯಾವುದೇ ರೀತಿಯಾದಂತಹ ಪತ್ರಿಕಾ ಪ್ರಕಟಣೆಯನ್ನು ಇಷ್ಟರವರೆಗೆ ಯಾವ ಉನ್ನತ ಅಧಿಕಾರಿ ಕೂಡ ನೀಡಿಲ್ಲ. ಇದಾಗಿರ್ತದೆ ಈ ದಕ್ಷಿಣ ಕನ್ನಡದಲ್ಲಿ. ಈ ಜನಸಾಮಾನ್ಯರು ಇದನ್ನು ಪ್ರಶ್ನಿಸುವುದು ಅದು ಸಾಮಾನ್ಯ. ಎಲ್ರಿಗೂ ಒಂದು ಗೊಂದಲ ಇದೆ, ರೈಮಾನನ್ನು ಯಾಕೆ ಮರ್ಡರ್ ಮಾಡಿದ್ದು, ಯಾವುದೇ ಸಂಘಟನೆಯಲ್ಲಿಲ್ಲ, ಯಾವುದೇ ಪಕ್ಷದಲ್ಲಿಲ್ಲ, ಅಲ್ಲಿಯ ಆ ಸಹಬಾಳ್ವೆಗೆ ಒಂದು ಕೊಂಡಿಯಾದಂಥ, ಅಲ್ಲಿಯ ಎಲ್ಲ ಧರ್ಮದವರ ಜೊತೆ ಅನ್ಯೋನ್ಯತೆ ಇರುವಂಥ ಒಂದು ರೈಮಾನನ್ನು ಯಾಕಾಗಿ ಕೊಲೆ ಮಾಡಿದ್ದಾರೆ. ಇಷ್ಟರವರೆಗೆ ಇಲ್ಲಿಯ SP ಆಗಲಿ ಯಾರು ಕೂಡ ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿ ಜನರ ಮುಂದೆ ಇರಲಿಲ್ಲ. ಈಗಾಗಲೇ 9 ಜನರ ಅರೆಸ್ಟ್ ಆಗಿದೆ. ಅವರ ಅರೆಸ್ಟ್, ಅವರ ಪಾತ್ರ ಏನು, ಇದರ ಬಗ್ಗೆ ಬೇರೆ ಇದಕ್ಕೆ ಮುಂಚಾದಂಥ ಘಟನೆಗಳ ಇದರಲ್ಲಿ ನಾವು ಅವರ ಪಾತ್ರದ ಬಗ್ಗೆ ನಮ್ಮ ಮಾಧ್ಯಮದ ಮೂಲಕ ಸಿಗ್ತಾ ಇತ್ತು. ಈ ಒಂದು ರೆಹಮಾನ್ ಮಾಡಿದ ನಂತರ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಆಗಲಿ ಪೂರಕವಾದಂಥ ಒಂದು ಮಾಹಿತಿ ಸಿಗದ ಕಾರಣ ಆಗಿರ್ತದೆ. ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಭಾಷಣದ ಮೂಲಕ ಪ್ರಶ್ನಿಸುವಂಥದ್ದಾಗಿದೆ. ಇದನ್ನು ಫಸ್ಟಿಗೆ ನಮ್ಮ SP ಸಾಹೇಬರಿದ್ದಾರೆ, ಈ ಒಂದು ವಿಚಾರದಲ್ಲಿ ಪತ್ರಿಕಾಗೋಷ್ಠಿಗಳದ್ದು ಸ್ಪಷ್ಟವಾದಂಥ ಮಾಹಿತಿ ಜನರ ಮುಂದೆ ನೀಡಿದರೆ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಭಾಷಣದಲ್ಲಾಗಲಿ ಈ ಒಂದು ಪ್ರಶ್ನೆ ಎತ್ತುವುದನ್ನು ಜನರು ನಿಲ್ಲಿಸಬಹುದೆಂಬ ಅನಿಸಿಕೆ ನನ್ನ ಹತ್ರ ಇದೆ. ಈಗ ಒಂದು ವಿಷಯದ ಬಗ್ಗೆ ಒಂದು ವಿಚಾರ, ಈಗ ಒಂದು ಕೊಲೆ ನಡೆದಿದೆ ಅಂತ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಪ್ರಶ್ನೆ ಮಾಡೋದು ಮಾತ್ರ ಅಲ್ಲ, ಅದರ ವಿರುದ್ಧ ಮಾತಾಡೋದು ಸಹ ಒಂದು ತಪ್ಪೇ ಅಲ್ವಾ? ಅಲ್ಲಿ ದ್ವೇಷ ಇದಾಗುದಿಲ್ವಾ? ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಉದ್ರೇಕಕಾರಿಯಾಗಿ ಯಾರಾದರೂ ಬರೆದರೆ ಅವರಿಗೆ ನಾವೇನು ಅದು ನೀವು ಮಾಡಿದ್ದು ಸರಿ ಅಂತ ಮತ್ತೆ ಪೊಲೀಸ್ನವರು ಪ್ರಶ್ನೆ ಮಾಡಿದ್ದನ್ನು ನಾವು ಪ್ರಶ್ನಿಸಲಿಕ್ಕೆ ನಾವು ಹೋಗುದಿಲ್ಲ. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವನ ಕುಟುಂಬದವರಿಗೆ ಗೊತ್ತಿಲ್ಲ ನನ್ನ ಮಗನನ್ನು ಯಾಕೆ ಬಂದಿದ್ದಾರೆ. ಈಗ ಅಲ್ಲಿ ನೇರ ಆ ಒಂದು ಕೃತ್ಯದಲ್ಲಿ ನೇರವಾಗಿ ಆರೋಪಿಸಲ್ಪಟ್ಟಂತ ಆ ಭಾಗಿಯಾದಂತ ದೀಪಕ್, ಅವನ ಎಂಕ್ವೈರಿ ಆಗಿದೆ, ಅಲ್ಲಿ ಬಹಳಷ್ಟು ಮಾಹಿತಿ ಸಿಕ್ಕಿರಬಹುದು, ಯಾಕೆ ಇನ್ನೂ ಕೂಡ ಹೇಳಿಲ್ಲ? ಅಲ್ಲ, ಕುಟುಂಬದವರಾಗ್ಲಿ ಸಂಘಟನೆಯವರಾಗ್ಲಿ ಹೊಸ SP ಅವರು ಬಂದ ನಂತರ ಅದರ ಬಗ್ಗೆ ಏನಾದರೂ ಹೋಗಿ ಮಾತನಾಡಿದ್ದಾರೆ, ಅವರನ್ನು ಭೇಟಿ ಆಗಿದ್ದಾರೆ? ನಾವು ನಮ್ಮ ಒಂದು ನಿಯೋಗವಾಗಿ ಮಾತನಾಡಿದ್ದು, ಅಂದ್ರೆ ಇದರ ಬಗ್ಗೆ ಕ್ಲಾರಿಟಿಗೋಸ್ಕರ ನಾವು ಅಧಿಕಾರಿಗಳನ್ನು ಭೇಟಿಯಾಗಿದ್ದೇವೆ. ಭೇಟಿಯಾಗಿ ಯಾವ ಅಧಿಕಾರಿ ಬಂದರೂ ಕೂಡ ಅವರನ್ನು ಭೇಟಿಯಾಗಿ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೇವೆ ಅಂತಲೂ ಹೇಳಿದ್ದೇವೆ. ಮತ್ತೆ ಅದೇ ರೀತಿಯಾಗಿ ಇಂತಹ ಘಟನೆಗಳಾಗುವಾಗ ಇದರ ನೈಜ ಆರೋಪಿಗಳು ಯಾರಿದ್ದಾರೆ ಇವರನ್ನು ಪತ್ತೆ ಹಚ್ಚಬೇಕು. ಇಲ್ಲಿ ಕೇವಲ ಆ ಘಟನೆಯಲ್ಲಿ ಏನು ಕ್ರಿಮಿನಲ್ಗಳಾಗಿದ್ದಾರೆ ಅವರನ್ನು, ಅದರಲ್ಲಿ ಭಾಗಿಯಾದವರನ್ನು, ಮತ್ತೆ ಅವರು ಹೋಗುವಾಗ ನೋಡಿದವರು, ಅವರಿಗೆ ಸೆಂಟರ್ ಕೊಟ್ಟವರು, ಆಮೇಲೆ ಅವರು ಹೋದಂತಹ ವಾಹನವನ್ನು ಓಡಿಸಿದವರು, ಇದಕ್ಕೆ
ನಮ್ಮ ಪೊಲೀಸ್ ಇಲಾಖೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ ವಿನಃ ಇದು ಎಲ್ಲಿ ಕೂತ್ಕೊಂಡು ಸಂಚು ಮಾಡಿದ್ದಾರೆ, ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಇವರನ್ನು ಬಂಧನ ಮಾಡಬೇಕು ಅಂತ ಹೇಳುವಂಥದ್ದು ಪ್ರತಿಯೊಂದು ಅಧಿಕಾರಿಗಳಲ್ಲಿ ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ನಾವು ಹೇಳ್ತಾ ಬರುವಂತ ವಿಚಾರ. ಯಾಕೆಂದ್ರೆ ಇಲ್ಲಿ ಶಾಂತಿ ನೆಲೆಸಬೇಕು ಅಂತಾದ್ರೆ ಮೊದಲು ಇದರ ಹಿನ್ನೆಲೆ, ಯಾರು ಇದರ ಹಿನ್ನೆಲೆಯಲ್ಲಿ ಇದ್ದಾರೆ ಅವರನ್ನು ಬಂಧನ ಮಾಡಿ ಎಡೆಮುರಿ ಕಟ್ಟಬೇಕು. ಅದು ಇವತ್ತು ಆಗ್ತಾ ಇಲ್ಲ. ಈ ಕೇಸನ್ನು SIT ಕೊಟ್ರೆ ಇದೆಲ್ಲ ಅಂಶ ಹೊರಗೆ ಬರ್ತದೆ. ಅಂದ್ರೆ ನಮಗೆ ಒಂದು ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ ನುರಿತ ಹಿರಿಯ ಅಧಿಕಾರಿಗಳಿದ್ದಾರೆ. ಹಲವಾರು ಪ್ರಕರಣಗಳನ್ನ ಭೇದಿಸಿದಂತಹ, ರಾಷ್ಟ್ರ ಮಟ್ಟದಲ್ಲಿ ಪ್ರಕರಣಗಳನ್ನ ಭೇದಿಸಿದಂತಹ ಹಿರಿಯ ಹಾಗೂ ನುರಿತ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅಂತ ಒಂದು ತಂಡ, ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅಂತ ಒಂದು ತಂಡಕ್ಕೆ ಇದನ್ನು ಕೊಟ್ಟು ಇದನ್ನು ತನಿಖೆ ಮಾಡಬೇಕು, ಆದ್ರೆ ಮಾತ್ರ ಇದು ಸತ್ಯಾಂಶ ಹೊರಬರುವುದು ಅಂತ ಹೇಳುವಂಥದ್ದು ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ, ಲಿಖಿತವಾಗಿ ಕೊಟ್ಟಿದ್ದೇವೆ. ಅಲ್ಲ, ವಿಶ್ವಾಸ ಮೂಡಬೇಕು ಅಂತ ಆದ್ರೆ ಈಗ ಘಟನೆ ನಡೆದು 1.5 ತಿಂಗಳಾಯ್ತು. ವಿಶ್ವಾಸ ಇಲ್ಲ ಅಂತ ಅಲ್ಲ ಹೇಳುವಂಥದ್ದು. ಅಧಿಕಾರಿಗಳ ನೈತಿಕ ಸ್ಥೈರ್ಯ ಬಗ್ಗಿಸುವಂತ ಕೆಲಸ ನಾವು ಮಾಡುವುದಿಲ್ಲ. 1.5 ತಿಂಗಳಾಗಿ ಇವತ್ತಿನವರೆಗೂ ಕೂಡ ಪ್ರಮುಖ ಆರೋಪಿಗಳ ಬಂಧನ ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಇನ್ನು ಹೇಗೆ ಅದರಲ್ಲಿ ನಾವು ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗೋಕೆ ಸಾಧ್ಯ ಇದೆ? ಅವರ ನೈತಿಕ ಇದನ್ನ ಕುಗ್ಗಿಸುವುದಿಲ್ಲ ಅಂತ ಹೇಳಿದ್ರೆ, ಆದ್ರೆ ಬಿಜೆಪಿಯ ನಿಯೋಗ ಬಂದ ನಂತರ ಯಾವುದೇ ಬೆಳವಣಿಗೆಗಳು ಇದ್ರಲ್ಲಿ ಆಗುವುದಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ವಾಸ್ತವ ಘಟನೆ. ಅಂದ್ರೆ ಮೊದಲು ಅವರು ಯಾವ ವೇಗದಲ್ಲಿ ಹೋಗ್ತಾ ಇದ್ರ ಆ ಘಟನೆಯ ನಂತರ ಅದರ ಸ್ಪೀಡ್ ಕಟ್ ಆಗಿದೆ, ನಿಮಗೂ ಗೊತ್ತಾಗಿರ್ಬೋದು ಅದು. ಅಲ್ಲ, ಆ ಘಟನೆ ಈಗ ರೆಹಮಾನ್ ವಿಚಾರದಲ್ಲಿ ನಡೆದಂತ ಘಟನೆ ಆಗ್ಬೋದು, ಅಥವಾ ಅಶ್ರಫ್ ಕೇಸಲ್ಲಿ, ಅದು ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ಮಾಡಿದಂತ ತನಿಖೆಯಲ್ಲಿ ಅರೆಸ್ಟ್ ಆಗಿರುವುದು, ಹೊಸಬರು ಮಾಡಿದ ನಂತರ ಒಂದು ಮಾತ್ರ ಅರೆಸ್ಟ್ ಆಗಿರುವುದು. ಹಾಗಾದ್ರೆ ಇದು ವೇಗ ಎಲ್ಲಿ ಉಂಟು ನೋಡಿ. ಈ ಘಟನೆಯಾಗಿ ಇವತ್ತಿಗೆ ದಿವಸ ಎಷ್ಟಾಗಿದೆ? ಅಶ್ರಫ್ ವಯನಾಡಿನ ಘಟನೆಯಾಗಿ ಎಷ್ಟು ದಿವಸ ಆಗಿದೆ? ನಮ್ಮ ಟೆಕ್ನಾಲಜಿ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಈಗ ನಮ್ಮಲ್ಲಿ ಕೇಳುವಾಗ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅದರ ಬಗ್ಗೆ ಗಂಭೀರವಾಗಿದ್ದೇವೆ, ಅದರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೇವೆ, ನಾವು ಒಂದೊಂದು ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಇದ್ದೇವೆ ಅಂತ. ಆದ್ರೆ ರಿಸಲ್ಟ್ ಕಾಣ್ತಾ ಇಲ್ಲ. ಏನು ಅಲ್ಲಿ ಅಶ್ರಫ್ ವಯನಾಡಿನ ಹತ್ಯೆ ಆಗಿದೆ, ಆರೋಪಿಗಳಿಗೆ ಜಾಮೀನು ಸಿಗ್ತಾ ಇದೆ, ಆರೋಪಿಗಳು ಜಾಮೀನಿಂದ ಹೊರ ಬರ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದ ನಂತರ ಅವರು ಯಾವ ರೀತಿಯ ಕ್ರಮ ಕೈಗೊಂಡಿದ್ದಾರ ಅದನ್ನು ನಾವು ಶ್ಲಾಘಿಸಿದ್ದೇವೆ, ಅದನ್ನು ನಾವು ಅಭಿನಂದಿಸಿದ್ದೇವೆ. ಆದ್ರೆ ಯಾವಾಗ ಬಿಜೆಪಿಯವರ ಈ ಒತ್ತಡ ಬರ್ತಾ ಇದಕ್ಕಿಂತ ನಂತರ ಅವರ ಸ್ಪೀಡ್ ಕಟ್ಟಾಗಿ ಕೇವಲ ಸೋಷಿಯಲ್ ಮೀಡಿಯಾಗೆ ಕೇಸ್ ಮಾಡುವುದಕ್ಕೆ ಸೀಮಿತವಾಗಿದ್ದಾರೆ, ಇದು ಸರಿಯಲ್ಲ ಅಂತ ನಾವು ಹೇಳುವಂಥದ್ದು. ಅಶ್ರಫ್ ಕೇಸಲ್ಲಿ ಜಾಮೀನು ಸಿಗಲಿಕ್ಕೆ ಕಾರಣ ಒಂದು ಕಡೆಯಿಂದ ನೀವು ಸಹ ಒಂದು ಕಾರಣವೇ. ಯಾಕಂದ್ರೆ ನೈಜ ಆರೋಪಿಯನ್ನ ಬಂಧಿಸಲಿಲ್ಲ ಅಂತ ಆರೋಪ ಮಾಡಿಕೊಂಡು ಇದು ಮಾಡ್ಬೇಕಾದ್ರೆ ಅಲ್ಲಿ ವಾದ ಮಾಡುವವರು ಹೇಳಿದ್ರು ನೈಜ ಆರೋಪಿಯನ್ನ ಬಂಧಿಸಲಿಲ್ಲ, ನಮ್ಮನ್ನ ಸುಮ್ಮನೆ ಬಂಧಿಸಿದ್ದಾರೆ ಅಂತ. ಜಾಮೀನು ಸಿಗ್ತಾ ಇರೋದು ಹಾಗೆ. ನೈಜ ಆರೋಪಿ ಕಮಿಷನರ್ ಅವರೇ ಹೇಳಿದ ಹಾಗೆ ಅಲ್ಲಿ ಪಿಸ್ತೂಲ್ ರವಿ ಅಂತ ಹೇಳುವಂತ ವ್ಯಕ್ತಿ ಆ ಘಟನೆ ಆಗುವಾಗ ಅಲ್ಲಿ ಇದ್ರು ಅಂತ ಹೇಳುವಂತದ್ದಕ್ಕೆ ಬಹಳಷ್ಟು ನಮ್ಗೆ ಇದಿದೆ. ಹೊಸ ಕಮಿಷನರ್ ಅದರ ಬಗ್ಗೆ ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆರೋಪಿ ಯಾರೆಲ್ಲ ಬಂಧನ ಆಗಿದೆಯಾ ಅವರೆಲ್ಲ ಆರೋಪಿಗಳೇ, ನೈಜ ಆರೋಪಿಗಳೇ. ನಮ್ಮ ಬೇಡಿಕೆ ಇರುವುದು ಅದರಲ್ಲಿ ಪ್ರಮುಖ ಆರೋಪಿಯನ್ನು ಬಂಧಿಸಿಲ್ಲ ಅಂತೇಳಿ. ನಾವು ಬಂಧಿಸಿದವರು ಯಾರು ಏನು ನಿರಪರಾಧಿಗಳಲ್ಲ, ಎಲ್ಲರೂ ನೈಜ ಆರೋಪಿಗಳೇ. ಇನ್ನು ಬಂಧನ ಮಾಡಬೇಕಾದಂತ ಪ್ರಮುಖ ಆರೋಪಿ ಇವತ್ತು ಸಹ ಏನಾಗಿದ್ದಾನೆ, ಸಮಾಜದಲ್ಲಿ ತಿರುಗ್ತಾ ಇದ್ದಾನೆ, ಅವನನ್ನು ಸಹ ಬಂಧನ ಮಾಡಬೇಕೆಂದು ನಮ್ಮದು ಬೇಡಿಕೆ. ಕಮಿಷನರ್ ಮೊನ್ನೆ ಪ್ರೆಸ್ ಮೀಟ್ ಕರೆದು ಪೂರ್ತಿ ವಿವರವನ್ನು ಇಟ್ಟು ಆ ಘಟನೆ ಆದಾಗ 126 ಮಂದಿ ಅಲ್ಲಿ ಇದ್ದ ಬಗ್ಗೆ ನಮಗೆ ಸಿಕ್ಕಿದೆ. ಬಟ್ ಪಿಸ್ತೂಲ್ ರವಿ ಹಲ್ಲೆ ಮಾಡಿದ ಅಥವಾ ಅವನು ಕೃತ್ಯದಲ್ಲಿ ನೇರ ಭಾಗಿಯಾದ ಬಗ್ಗೆ ಯಾರಾದ್ರೂ ಸಾಕ್ಷಿ ಇದ್ರೆ ಕೊಟ್ಟರೆ ಖಂಡಿತ ಬಂಧಿಸ್ತೇವೆ ಅಂತ ಹೇಳ್ತಾರೆ. ನಿಮ್ಗೆ ಆ ರೀತಿ ಏನಾದ್ರೂ ಸಾಕ್ಷಿ ಸಿಕ್ಕಿ ಆ ರೀತಿ ಇದ್ರೆ ನೀವು ಪ್ರವೋಕ್ ಮಾಡಿದ್ದು ಅಂತೀರಾ, ನೇರವಾಗಿ ಅವನೇ ಅಂತೀರಾ? ನಿಮ್ಮ ಇದೇನು, ನಿಮ್ಮ ಒಂದು ಮಾಹಿತಿ ಒಂದು ನೇರವಾಗಿ ಇದ್ರೆ ಪ್ರವೋಕ್ ಮಾಡಿದ್ರೆ ಒಂದು ಈ ಗುಂಪು ಹತ್ಯೆ ಆಗಲಿಕ್ಕೆ ಕಾರಣವೇ ಸಂಘ ಪರಿವಾರ ಈ ಜಿಲ್ಲೆಯಲ್ಲಿ ಬಿತ್ತಿದಂತಹ ಮುಸ್ಲಿಂ ದ್ವೇಷ. ಪ್ರಥಮವಾಗಿ ಹೇಳ್ತೇನೆ, ಸಂಘ ಪರಿವಾರ ಈ ಜಿಲ್ಲೆಯಲ್ಲಿ ಬಿತ್ತಿದಂತಹ ಮುಸ್ಲಿಂ ದ್ವೇಷ. ಪ್ರತಿಯೊಂದು ಮುಗ್ಧ ಮನಸ್ಸುಗಳಿಗೂ ಇವತ್ತು ಮುಸಲ್ಮಾನರನ್ನು ಕಂಡ್ರೆ ಹೊಡೆದುಕೊಳ್ಬೇಕು ಅಂತ ಹೇಳುವಂತಹ ಮಟ್ಟಕ್ಕೆ ಇವರ ಮುಸ್ಲಿಂ ದೇಶ ಜಿಲ್ಲೆಯಲ್ಲಿ ಅದು ಅಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ. ಪಿಸ್ತೂಲ್ ರವಿ ಅಂತ ಹೇಳುವಂತ ವ್ಯಕ್ತಿ ಆ ಪರಿಸರದಲ್ಲಿ ಇದ್ದಂತಹ ಒಬ್ಬ ಪ್ರಮುಖ ಮುಖಂಡ, ಒಂದು ಕಾರ್ಪೊರೇಟರ್ ಪತಿ.
ಆ ಪರಿಸರದಲ್ಲಿ ಯಾಕೆ ಆ ಮನುಷ್ಯ ಈ ಘಟನೆ ಆದ ಹೊತ್ತಿನಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಲ್ಲೋ ಅಡಿಗೆ ಕೂತಿದ್ದಾನೆ? ಆತ ತಪ್ಪು ಮಾಡ್ಲಿಲ್ಲದ್ರೆ ಯಾಕೆ ಕಾನೂನಿನ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡಬಾರದು? ಅಥವಾ ನ್ಯಾಯಾಲಯಕ್ಕೆ ಹೋಗಿ ಜಾಮೀನು ಯಾಕೆ ತೆಗಿಬಾರದು? ಯಾಕೆ ಅಡಿಗೆ ಕೂತ್ಕೊಳ್ಳಿಕ್ಕೆ ಕಾರಣ ಏನು? ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಆಗುವಾಗ ಆ ಗಲಾಟೆಯನ್ನು ಸಮಾಜದಲ್ಲಿ ಜವಾಬ್ದಾರಿ ಇರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಅಮಾಯಕರನ್ನು ಯಾರೋ ಕೊಲ್ಲುವಾಗ ಅದನ್ನು ಬಿಡಿಸಲಿಕ್ಕೆ ಹೋಗದೆ ನಿಂತದ್ದು ಅಪರಾಧನೇ ನಮ್ಮ ಕಾನೂನಿನಲ್ಲಿ. ನಮಗೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಅಲ್ಲಿ ಏನು ಘಟನೆ ಆಗ್ತಾ ಇದೆ ಅಂತ ಹೇಳುವುದಕ್ಕೆ ಸಿಸಿ ಕ್ಯಾಮೆರಾದ ಫುಟೇಜ್ಗಳಿಲ್ಲ. ಪೊಲೀಸ್ ನಮಗೆ ಹೇಳುವಂತ ವಿಚಾರದಲ್ಲಿ ಫುಟೇಜ್ಗಳಿಲ್ಲ. ಮತ್ತೆ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಹುಡುಕುವಂತ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಆದ್ರೆ ಹುಡುಕಿ ಅವರ ಸ್ಟೇಟ್ಮೆಂಟ್ ತೆಗೆಯುವಂತ ಪ್ರಯತ್ನ ಇನ್ನೂ ಕೂಡ ಸರಿಯಾಗಿ ಆಗಿಲ್ಲ. ಪಿಸ್ತೂಲ್ ರವಿಯ ಪಾತ್ರ ಏನು ಅಂತ ಹೇಳುವಂತದ್ದು ಆರಂಭದಿಂದಲೇ ಒಂದು ಸಂಶಯ ಇದೆ. ಒಂದು ವೇಳೆ ಅಂತಹ ಒಂದು ಹೊಡೆಯುವುದರಲ್ಲಿಯ ಅಥವಾ ಅಲ್ಲಿ ಆಗುವಂತಹ ಆ ಒಂದು ಏನು ಗಲಾಟೆಯನ್ನು ಬಿಡಿಸಲಿಕ್ಕೆ ಹೋಗದೇ ಇರುವುದರಲ್ಲಿಯ ಇವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಯಾಕಾಗಿ ಇವರು ಅಡಿಗೆ ಕೂತ್ಕೊಂಡಿದ್ದಾರೆ? ಅವರಾಗಿ ಜಾಮೀನು ತಗೊಳ್ಳಿಕ್ಕೆ ಹೋದ್ರೆ ಅವರು ನಾನು ಸೇರ್ಕೊಂಡೆ ಅಂತ ಹೇಳಿದ ಅವನು ಹೇಗೆ ಹೋಗ್ತಾನೆ? ಅಲ್ಲ, ಹಾಗಾದ್ರೆ ಅವರಿಗೆ ಬರ್ಬೋದಲ್ಲ? ಇಷ್ಟೆಲ್ಲ ಆರೋಪಗಳು ಸಮಾಜದ ಮುಂದೆ ಪತ್ರಿಕೆಯ ಮೂಲಕ ಬರುವಾಗ ಅವರಿಗೆ ಬರ್ಬೋದಲ್ಲ, ಬಂದು ಹೇಳ್ಬೋದಲ್ಲ, ಅಡಿಗೆ ಕೂತ್ಕೊಳ್ಬೇಕಂತ ಅಗತ್ಯ ಏನಿದೆ? ನಿರಾಕರಣೆ ಮಾಡಿದ್ದಿಲ್ಲ, ಯಾಕೆ ಬರ್ತಾರೆ? ಅಲ್ಲ, ಅವರು ಈ ಸಂಪರ್ಕಕ್ಕೆ ಇಲ್ಲ ಈ ಘಟನೆ ಆದ ನಂತರ. ಅವರು ಸಂಬಂಧವೇ ಇಲ್ಲದಾಗಿರ್ತಾರೆ. ಅಂದ್ರೆ ಅವ್ರು ಒಪ್ಕೊಂಡ್ರೆ ಒಪ್ಕೊಂಡು ಅಂತ ಆಯ್ತು, ಬಂದ್ರೆ ಅವನೇ ಆರೋಪಿ. ಈಗ ನಿಮ್ಮ ಸಂಘಟನೆ ಎಷ್ಟು ಜನರಿಗೆ ಅಲ್ಲ, ಅಲ್ಲಿ ಅವರು ನೋಡಿ, ಅಲ್ಲಿ ಈಗ ಆ ವ್ಯಕ್ತಿ ಇದಾರಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದು ಕಾರ್ಪೊರೇಟರ್ ಅವರು ಪತಿಯಾಗಿದ್ದುಕೊಂಡು ಅಲ್ಲಿ ಪ್ರಮುಖರು ಮತ್ತು ಮುಖಂಡರು, ಒಂದು ಮುಖಂಡರಾಗಿದ್ದ ಒಂದು ಊರಲ್ಲಿ ಒಂದು ಮುಖಂಡರು ಅಡಿಗೆ ಕೂತ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು? ಅಲ್ಲ, ಈ ಪ್ರಕರಣದಲ್ಲಿ ಸಾಕ್ಷಿಯೇ ಇರಲಿಲ್ಲ. ಇಷ್ಟವರೆಗೆ 126 ಮಂದಿಯನ್ನು ಬಂಧಿಸಿದ್ದು ಪೊಲೀಸರೇ ಸಾಕ್ಷಿ ಹಿಡ್ಕೊಂಡು. ನಿಮ್ಮಲ್ಲಿ ಏನು ಸಾಕ್ಷಿ ಉಂಟು ಅಂತ ನಾವು ಕೆಲವೊಂದು ನಾವು ತನಿಖಾಧಿಕಾರಿಗಳಲ್ಲ. ಒಂದು ನಿಮಿಷ ನಾವು ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು. ಇಲ್ಲಿ ತನಿಖೆಯಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗ್ಬೇಕು ಎಂಬಂತ ನಮ್ಮ ಒತ್ತಾಯ. ಏನಾಗಿದೆ ಅಂದ್ರೆ, ನಾವು ನೋಡಿ, ಈಗ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮಗೆ ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರು, ನಮ್ಮ ಎರಡು ಸಮುದಾಯದವರು ಬೇರೆ ಬೇರೆ ಅಲ್ಲ, ನಮ್ಗೆಲ್ಲರೂ ಒಂದೇ. ಇಲ್ಲಿ ತಾರತಮ್ಯ ಆಗ್ತಾ ಉಂಟು. ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಿದ ಬಗ್ಗೆ ಕೂಡ ನಾವು ಖಂಡಿಸ್ತೇವೆ. ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡೋದಕ್ಕೆ ಆ ಕೊಲೆ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅದರಲ್ಲಿ ಒಂದು ಮನೆಯಲ್ಲಿ ಕೂತ್ಕೊಂಡು ಅವರೇನು ಮಾತಾಡಿದ್ದಾರೆ ಅಂತ ಹೇಳಿದರು. ಒಬ್ಬ ಆರೋಪಿಯ ಮಾವನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ರಿಯಲಿ ಅವರಿಗೆ ಏನು ವಿಚಾರ ಗೊತ್ತಿಲ್ಲದಂತ ಒಬ್ಬ ವ್ಯಕ್ತಿ, ಅವರನ್ನು ಇಲ್ಲಿ ಇವತ್ತು ಕರೆದು ಎಂಕ್ವೈರಿ ಮಾಡಿದ್ರು, ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂತಹ ಈ ವ್ಯಕ್ತಿಯನ್ನು ಏನ್ ಮಾಡಿದ್ದಾರೆ, ಅವರು ಅಪ್ಸ್ಕೊಂಡಾಗಿದ್ದಾರೆ. ಅವರು ನಾನು ತಪ್ಪು ಮಾಡಿಲ್ಲ, ಯಾಕೆ ಬಹಿರಂಗ ಬರಬಾರ್ದು ಅವರು? ಅಲ್ಲ, ಈಗ ಕಮಿಷನರ್ ಹೇಳ್ತಾ ಇರೋದು, ಒಂದು ವೇಳೆ ಅವರು ಪ್ರಮುಖ ಆರೋಪಿ ಅಥವಾ ಅದರಲ್ಲಿ ಜಾಮೀನಾಗಿದೆ ಏನಾದ್ರೂ ಸಾಕ್ಷಿಗಳಿದ್ರೆ ಕೂಡಿ ಅರೆಸ್ಟ್ ಮಾಡ್ತೇವೆ ಅಂತ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಅಲ್ಲ, ಅವರು ನೇರವಾಗಿ ಸಾಕ್ಷಿ ತಂದು ಕೊಟ್ರೆ ನಾಳೆ ಅರೆಸ್ಟ್ ಮಾಡ್ತೇವೆ ಅಂತ ಹೇಳುದು. ನಾವಿಂದ ಏನಂದ್ರೆ ಮೂರನೇವನು ಹೇಳಿದ್ದನ್ನ ನಾವೇ ಹೇಳಿ ಆರೋಪ ಮಾಡುದು. ಹಾಗಾಗಿ ನಾವು ನೇರ ಗಾಳಿಯಲ್ಲಿ ಗುಂಡು ಬಿಟ್ಟಾಗಲ್ವಾ? ಹಾಗಾಗಿ ಅವ್ರು ಹೇಗೆ ಗಾಳಿಯಲ್ಲಿ ಗುಂಡು? ನೋಡಿ, ತನಿಖಾಧಿಕಾರಿ, ನಾನು ಅದೇ ಹೇಳುದು, ನಾವೊಂದು ನೋಡಿ, ಒಂದು ಸಮಾಜದ ಪ್ರಮುಖ ಒಂದು ಸಂಘಟನೆ ಅಥವಾ ಒಂದು ಪಕ್ಷದವರು ಅಲ್ವಾ? ನಾವು ಈ ಸಮಾಜದಲ್ಲಿ ಆಗುವಂತ ಅನ್ಯಾಯ, ಅನೀತಿ, ದೌರ್ಜನ್ಯಗಳ ಬಗ್ಗೆ ಧ್ವನಿ ಎಬ್ಬಿಸುವಂತವ್ರು, ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ ನಾವು ಹೇಳುವಂತ ಹೇಳಿಕೆಗಳಲ್ಲಿ ನಾವು ತನಿಖಾಧಿಕಾರಿಗಳಲ್ಲ. ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದು. ನಮ್ಮ ತನಿಖೆ ಅಲ್ಲ, ನಮ್ಮ ವಿಚಾರ ಏನು ಅಂದ್ರೆ, ಇಲ್ಲಿ ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು. ಯಾಕಾಗಿ ಇನ್ನೂ ಕೂಡ ಹಸ್ಕೊಂಡಾಗಿದ್ದಾರೆ ಅವರು? ಯಾಕಾಗಿ ಇವತ್ತಿಗೂ ಕೂಡ ಪರಾರಿಯಾಗಿದ್ದಾರೆ? ಇದಕ್ಕೆ ನಮ್ಮ ಪ್ರಶ್ನೆ. ಅದು ನಿಮ್ಗೆ ಅನುಮಾನ ಹುಟ್ಟಿಸುವಂತ ಆ ವಿಚಾರ. ಅನುಮಾನ ಮಾತ್ರ ಅಲ್ಲ, ಈ ಹಿಂದಿನ ಕಮಿಷನರ್ ಅವರು ಹೇಳಿದ್ರು ಕ್ಲಿಯರ್ ಕಟ್ ಆಗಿ 30 ಜನ ಆರೋಪಿಗಳಿದ್ದಾರೆ ಅಂತ ಹೇಳುವಂಥದ್ದು. ಈಗ ಎಷ್ಟು ಜನರನ್ನು ಅರೆಸ್ಟ್ ಆಗಿದೆ? ಹಾಗಾದ್ರೆ ಅವರು ಇಲ್ಲಿ ಉನ್ನತ ಅಧಿಕಾರಿ ಅಲ್ಲ, IPS ಆಗಿ ಬಂದವರಲ್ಲ, ಅವರೇನಾದ್ರೂ ಸುಳ್ಳು ಹೇಳಿರ್ಬೋದಾ? ಅವರು ಕೂಡ ಹೇಳಿದ್ದಾರೆ ಓಪನ್ ಆಗಿ 30 ಜನ ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು. ಇನ್ನೂ ಕೂಡ ಇರ್ಬೋದು, ನಾವು ತನಿಖೆ ಪ್ರಗತಿಯಲ್ಲಿದ್ದೇವೆ ಅಂತ ಹೇಳಿದ್ರು. 30 ಮಂದಿಯಲ್ಲಿ ಸ್ಟಾಪ್ ಮಾಡಿಲ್ಲ ಅವರು. ಈಗ ಎಷ್ಟು ಜನರು ಅರೆಸ್ಟ್ ಆಗಿದೆ? ಈಗ ರೈಮನ್ ಪ್ರಕರಣದಲ್ಲಿ ಆ ಸ್ಪೀಕರ್ ಅವರು ಹೇಳಿದ್ದಾರೆ, ಅವರ ಕುಟುಂಬದವರು ಯಾವ ತನಿಖೆ ಒತ್ತಾಯ ಮಾಡ್ತಾರೆ ನಾವು ಅದಕ್ಕೆ ತನಿಖೆ ಕೊಡ್ತೇವೆ ಅಂತ ಸ್ಪೀಕರ್ ಅವರು ಖುದ್ದಾಗಿ ಹೇಳಿದ್ದಾರೆ ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ. ಈಗ ಅವರ ಕುಟುಂಬದವರು ಯಾವ ತನಿಖೆಗೆ ಹೇಳಿದ್ದಾರೆ? ಕುಟುಂಬದವರು ಆರಂಭದಿಂದಲೇ ಅವರು ಇದರ ಬಗ್ಗೆ
ಒಂದು ಸೂಕ್ತವಾದಂತ ತನಿಖೆ ಮಾಡಿ ಅವ್ರು ನ್ಯಾಯ ಯಾವ ತನಿಖೆ ಬೇಕು? ಅವರು ಖುದ್ದಾಗಿ ಅಲ್ಲಿ ಅವರ ಮನೆಯಲ್ಲೇ ಇದ್ದದ್ದು ನೋಡಿ ಸ್ಪೀಕರ್ ಅವರು. ನಾನು ನೀವು ನಾವೆಲ್ಲ ಸಮಾಜದಲ್ಲಿ ತೊಡಗಿಸಿಕೊಂಡವರು, ನಮಗೆ ಇದೆಲ್ಲ ಗೊತ್ತಿದೆ. ಅವರೊಂದು ಹಳ್ಳಿಯ ಮುಗ್ಧ ಜನರು, ಅವರಿಗೆ ಯಾವ ತನಿಖೆಯಲ್ಲಿಂತ ಅವರಿಗೆ ಗೊತ್ತಿರುವುದಿಲ್ಲ. ಅವರು ವಿದ್ಯಾಭ್ಯಾಸ ಇಲ್ಲದೆ ಹಳ್ಳಿಯ ಬಹಳ ಮುಗ್ಧ ವ್ಯಕ್ತಿಗಳವರು. ಇಲ್ಲಿ ಸಮಾಜದಲ್ಲಿ ಇಂಥ ಒಂದು ಘಟನೆ ಆಗುವಾಗ ಕುಟುಂಬದವರು ಅವರು ಆರಂಭದಲ್ಲೇ ಹೇಳಿದ್ದಾರೆ. ಅವತ್ತು ಆ ದಫನ ಮಾಡಿದ ಬರುವಾಗಲೇ ಏನು ಅಬ್ದುಲ್ ರಹಿಮಾನ್ನ ತಂದೆ ಕಣ್ಣೀರು ಹಾಕಿಕೊಂಡು ಮಾಧ್ಯಮದ ಮುಂದೆ ಹೇಳಿದ್ದು, ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಸಿಗ್ಲಿಕ್ಕೆ ಸರ್ಕಾರ ಅದಕ್ಕೆ ಬೇಕಾದಂತ ರೀತಿಯಾದಂತ ತನಿಖೆ ಮಾಡಿ ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ NIAಗೆ ಕೊಡಿ ಅಥವಾ ಸಿಟ್ಟಿಗೆ ಕೊಡಿ ಅಂತ ಹೇಳುವಷ್ಟು ವಿದ್ಯಾವಂತರಲ್ಲ ಅವರು. ನಾವಿವತ್ತು ಹೇಳ್ತಾ ಇದ್ದೇವೆ ಅದನ್ನು ಸಿಟ್ಟಿಗೆ ಕೊಡಬೇಕು, ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು ಅಂತ ನಾವಿವತ್ತು ಸರ್ಕಾರದ ಮುಂದೆ ಬೇಡಿಕೆ ಇಡ್ತಾ ಇದ್ದೇವೆ. ಅದೇ ರೀತಿ ಆ ಕುಟುಂಬಕ್ಕೆ ಇನ್ನೂ ಕೂಡ ಪರಿಹಾರ ಕೊಡಲಿಲ್ಲ, ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ಎರಡೂ ಕುಟುಂಬಗಳಿಗೂ ಪರಿಹಾರ ಕೊಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನು ನಾವಿವತ್ತು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಮತ್ತೊಂದು, ಈ ಪೊಲೀಸರು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡುವುದನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ಅವರವರಿಗೆ ಮಾತನಾಡುವಂತ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ. ಇದು ಈ ದೇಶದ ಸಂವಿಧಾನ ಕೊಟ್ಟಂತ ಅಧಿಕಾರ. ಒಂದು ಪ್ರತಿಭಟನೆ ಮಾಡಬೇಕು ಅಂತ ಆ ಪ್ರತಿಭಟನೆ ಮಾಡಬೇಕಾದಂತ ಸ್ಥಳದ ಅನುಮತಿ ತಗೊಂಡು ಬನ್ನಿ, ಇದೇನು ಇಲ್ಲ. ಇಲ್ಲಿ ಪ್ರತಿಭಟನೆಗೆ ಸ್ಥಳ ಕೊಡಬೇಕಾದಂತ ಸರ್ಕಾರದ ಜವಾಬ್ದಾರಿ. ತಾಲೂಕು ಕಚೇರಿ ಮುಂದೆ ಅಥವಾ ಜಿಲ್ಲಾ ಕಚೇರಿಯ ಮುಂದೆ ಸ್ಥಳ ಕೊಡಬೇಕಾದ ಸರ್ಕಾರ ಜವಾಬ್ದಾರಿ. ಇವತ್ತೇನಾಗಿದೆ, ನೀವು ಅವರಿಂದ NOC ತಗೊಂಡು ಬನ್ನಿ. ರೋಡ್ ಸೈಡ್ ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಹೈವೇಯಿಂದ NOC ತಗೊಂಡು ಬನ್ನಿ. ಮತ್ತೆ ನೋಡುವ, ತಹಸೀಲ್ದಾರ್ನಿಂದ NOC ತಗೊಂಡು ಬರುವಾಗ AC ತಗೊಂಡು ಬನ್ನಿ, AC ತಗೊಳ್ಳುವಾಗ DC ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಪ್ರಜಾಪ್ರಭುತ್ವದ ಪ್ರಮುಖವಾಗಿ ಅವಕಾಶ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಕೊಡುವಂಥದ್ದು, ಅವರಿಗೆ ಇಂಟಿಮೇಷನ್ ಮಾತ್ರ ನಾವು ಕೊಡ್ಲಿಕ್ಕೆ ಇರುವಂಥದ್ದು. ಅದನ್ನು ಹತ್ತಿಕ್ಕುವಂತಹ ಪ್ರಯತ್ನ ಈ ಅಧಿಕಾರಿಗಳಿಂದ ಆಗಬಾರದು ಅಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಬಂದದ್ದು ಅಂತ ಪ್ರೊಟೆಸ್ಟ್ ನಂತರ ಅಲ್ಲಿಯ ನಮ್ಮ ನಾಯಕರನ್ನೆಲ್ಲ ಪೊಲೀಸ್ನವರು ಕರೆದು ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ಸಾಂಕೇತಿಕ ಪ್ರೊಟೆಸ್ಟ್, ಅದು ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಆಗ್ಬೇಕಷ್ಟು. ಒಂದು 50 ಮಂದಿಯನ್ನ 100 ಮಂದಿಯನ್ನ ಸೇರಿಸಿಕೊಂಡು ಕೆಲವು ಸಾಂಕೇತಿಕ ಪ್ರೊಟೆಸ್ಟ್ ಮಾಡುವಾಗ ಅದಕ್ಕೆ ಇಷ್ಟು ನಿರ್ಬಂಧ ಹಾಕುವಂಥದ್ದು ಅದು ಒಪ್ಪಿಕೊಳ್ಳುವಂಥದ್ದಲ್ಲ. ನೀವು ಬರೆದು ಕೊಡಿ, ನೀವು ವಿಡಿಯೋ ಮಾಡಿ ಕೊಡಿ, ಪ್ರೊಟೆಸ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ಕೊಡಬೇಕು. ಈಗ ಯಾಕೆ ಮಾಡ್ತಾರೆ ಅಂದ್ರೆ, ಪ್ರೊಟೆಸ್ಟ್ ಮಾಡಿದಾಗ ನೀವು ಏನು ಮಾತಾಡ್ತೀರಿ ಅಂತ ಗೊತ್ತಿರೋದಿಲ್ಲ. ಈಗ ನೀವೇ ಹೇಳಿದಾಗ ಅನುಮತಿ ಇಲ್ಲದೆ ಪಡೆದ ಪ್ರೊಟೆಸ್ಟ್ ಅಲ್ಲಿ ಅದಾಗಿ ಏನೇನೆಲ್ಲ ಡೆವಲಪ್. ಮೊದಲನೇದು ಸರ್, ಪ್ರೊಟೆಸ್ಟ್ಗೆ ಅನುಮತಿ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ಗೆ ಅನುಮತಿ ಇಲ್ಲ. ಹೇಳೋದು ಕೇಳಿ, ನಾವು ಇಂಟಿಮೇಷನ್ ಮಾತ್ರ ಕೊಡ್ಲಿಕ್ಕೆ ಇರುವಂತದ್ದು. ಮೈಕ್ ಉಪಯೋಗಿಸುವುದಾದ್ರೆ ಮಾತ್ರ ಅನುಮತಿ, ಅದವರು ಕೊಡ್ತಾ ಇಲ್ಲ. ಒಂದು ವೇಳೆ ಮೈಕ್ ಉಪಯೋಗಿಸುವುದಿಲ್ಲ, ನಮಗೆ ಬಾಯಿಯಲ್ಲಿ ಮಾತನಾಡಬಹುದು, ಅದು ನೀವು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡಬಾರದು ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ. ಅಲ್ಲಿ 144 ಸೆಕ್ಷನ್ ಹಾಕಿದ್ರು ಬಜಪೆಯಲ್ಲಿ. ಅಲ್ಲಿ 144 ಸೆಕ್ಷನ್ ಹಾಕಿದ್ರು. 144 ಸೆಕ್ಷನ್ ಅನ್ನು ಮೀರಿ ಆಗಿರ್ತದೆ ಬಜಪೆಯಲ್ಲಿ ಕಾರ್ಯಕ್ರಮ ನಡೆಸಿರುವಂತದ್ದು. ಅಲ್ಲಿ ಅವರು ಪ್ರತಿಭಟಿಸಿದ್ದಲ್ಲ, 144 ಸೆಕ್ಷನ್ ಇತ್ತು, ಧ್ವನಿವರ್ಧಕ್ಕೆ ಅನುಮತಿ ಇರಲಿಲ್ಲ. ಇಷ್ಟೆಲ್ಲ ಇದ್ದುಕೊಂಡು ಅವರು ಮಾಡಿರುವಂತದ್ದು. ಈಗ ಇದು ತನಿಖೆಯಾಗಿ ಈಗ ಎಷ್ಟು 1.5 ತಿಂಗಳಾಯ್ತು ಅಂತ ಹೇಳಿದ್ವಿ. ಕೆಲವು ಈಗ ಏನು ಕೇಸುಗಳು 1 ವರ್ಷ 2 ವರ್ಷ ಇತ್ತು. ನೀವು ಖಾಲಿ 1.5 ತಿಂಗಳಲ್ಲಿ ಪೊಲೀಸ್ನವರು ಒಂದು ತನಿಖೆ ಅವರ ಶ್ರಮವನ್ನ ಜಡ್ಜ್ಮೆಂಟ್ ಮಾಡ್ತಾರೆ. ಎಷ್ಟು ಟೈಮ್ ಅಲ್ಲ, ಇವರು ಹೇಳಿದ್ದಾರಲ್ಲ, ಒಂದು ಪತ್ರಿಕಾಗೋಷ್ಠಿ ಕೂಡ ಈ ವಿಚಾರದಲ್ಲಿ ಇಷ್ಟುವರೆಗೆ SP ಅವರ ಕಡೆಯಿಂದ ಬರಲಿಲ್ಲ. ಸುಭಾಷ್ ಶೆಟ್ಟಿ ಮರ್ಡರ್ ಆದಂತ ಸಂದರ್ಭದಲ್ಲಿ ತುಂಬಾ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅವತ್ತಿನ ಕಮಿಷನರ್ ಹೇಳಿಕೆಗಳನ್ನು ಕೊಟ್ಟು ಏನು ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಈ ಅಬ್ದುಲ್ ರಹಿಮಾನ್ ವಿಚಾರದಲ್ಲಿ ಇಷ್ಟುವರೆಗೆ ಒಂದು ಪತ್ರಿಕಾಗೋಷ್ಠಿಯೇ ಮಾಡಲಿಲ್ಲ. ಒಂದು ಸಂಶಯ ಇದೆ, ನಮ್ಗೆ ಏನು ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಅಂತಹ ಒಂದು ದೊಡ್ಡ ಏನು ಸಾಕ್ಷಿಗಳಿಲ್ಲದಂತಹ ಅಥವಾ ಇದು ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಪ್ರಕರಣ ಏನಲ್ಲ. ಇದು ಓಪನ್ ಆಗಿ ಚಾಲೆಂಜ್ ಮಾಡಿಕೊಂಡು ಬಹಿರಂಗವಾಗಿ ಮಾಡಿದಂತಹ ಒಂದು ಕೆಲಸ. ಒಂದು ಮನೆಯ ಬಾಗಿಲಲ್ಲಿ, ಅದು ಕೂಡ ವಾಹನದಲ್ಲಿ ಹೋಗುವಾಗ ಅವನ ತಾಯಿಯನ್ನು ಕೂಡ ಅವನು ಕರ್ಕೊಂಡು ಹೋಗಿದ್ದಾನೆ ಅಬ್ದುಲ್ ರಹಿಮಾನ್ ವಾಹನದಲ್ಲಿ. ಆ ತಾಯಿಯನ್ನು ಇಳಿಸಿ ಅವರ ಮನೆಯೊಳಗೆ ಹೋಗುವಾಗ ಅವರೇ
ಇದಾಕಿಕೊಂಡು ಅದಕ್ಕೆ ಸಾಕ್ಷಿ ಇದ್ದಾನೆ, ಪ್ರತ್ಯಕ್ಷ ಸಾಕ್ಷಿ, ಹೆಸರನ್ನೇ ಹೇಳ್ತಾ ಇದ್ದಾನೆ ಇಂಥವ್ರು ಇದ್ರು ಅಂತ ಹೇಳುವಂಥದ್ದು. ಇವತ್ತಿನ ಟೆಕ್ನಾಲಜಿ ಉಪಯೋಗಿಸಿಕೊಂಡು ಅದನ್ನು ಬಂಧನ ಮಾಡಲಿಕ್ಕೆ ಅಥವಾ ಇದರ ಹಿನ್ನೆಲೆಯಲ್ಲಿ ಇರುವವರನ್ನು ಬಂಧನ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಏನಿಲ್ಲ. ಇಲ್ಲಿ ತಾರತಮ್ಯ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಆರೋಪಿ ಸ್ಥಾನದಲ್ಲಿ ಯಾರಾದರೂ ಮುಸಲ್ಮಾನರಿದ್ರೆ ಅವರನ್ನು ಎಲ್ಲೆಲ್ಲ ಹೋಗಿ ಬಂಧನ ಮಾಡಿಕೊಂಡು ಬರ್ತಾರೆ. ಅವರ ಮನೆಯವರನ್ನು, ಅವರ ಸಂಬಂಧಿಕರನ್ನು, ಅವರಿಗೆ ಲಿಂಕ್ ಇದ್ದವರನ್ನು, ಅವರು ಕೆಲಸ ಮಾಡುವಲ್ಲಿ. ನಿಮ್ಗೆ ಗೊತ್ತಿದೆ, ಅವತ್ತೊಂದು ಇಲ್ಲಿ ಪ್ರೋಗ್ರಾಮ್ ಆಗುವಾಗ ಮಂಗಳೂರಲ್ಲಿ ಏನೋ ಪೊಲೀಸರ ವಿರುದ್ಧ ಒಂದು ಘೋಷಣೆ ಕರೆದಿದ್ದಾರೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಅಂಗಡಿಯಲ್ಲಿ ಅವರು ಎಲ್ಲಿ ಮನೆಯಲ್ಲಿ ರೂಮಲ್ಲಿ ಹೊರಟಾಗ್ತಾ ಇತ್ತು ಅವರ ರೂಮ್ ಮೇಟ್ಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ತಂದಿದ್ದಾರೆ. ಯಾಕೆ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ತಾರತಮ್ಯ ಆಗ್ತಾ ಇದೆ, ತನಿಖೆಯಲ್ಲಿ ತಾರತಮ್ಯಗಳಾಗ್ತಾ ಇದೆ.